ನರಿ ಬುದ್ಧಿ ನೋಡಿ ಸಿಂಹ ಬೇಟೆಯಾಡೋ ಟಿವಿ ಬದಲಾಗಲ್ಲ. ಅಧರ್ಮದ ಸುಲಭದ ಜಯ ನೋಡಿ ಧರ್ಮ ಯಾವತ್ತೂ ವಾಮ ಮಾರ್ಗ ಹಿಡಿಯೋದಿಲ್ಲ. ಹೀಗೆ ಎಲ್ಲಾ ಕಾಲದಲ್ಲೂ ಸಜ್ಜನಿಕೆಯನ್ನ ಸಭ್ಯತೆಯನ್ನ ಪಾಲಿಸೋರ್ಗೆ ಎಷ್ಟೇ ವಿರೋಧದ ದಾಳಿ ಎದುರಾದ್ರೂ ಅವರ ಏಳಿಗೆಯನ್ನ ತಡೆಯಕ್ಕೆ ಯಾರಿಂದಾನೂ ಸಾಧ್ಯನೇ ಇಲ್ಲ. ಇವತ್ತಿನ ನಮ್ಮ ಸಾಧಕರು ಹೀಗೆ ತಾವೇ ಹಾಕಿಕೊಂಡ ಕಟ್ಟುಪಾಡುಗಳನ್ನ ಕಟ್ಟುನಿಟ್ಟಿನಿಂದ ಪಾಲಿಸಿ ಗ್ಲಾಮರ್ ಲೋಕದಲ್ಲಿ ಸಭ್ಯತೆಯನ್ನ ಒಂದು ಟ್ರೆಂಡ್ ಮಾಡಿದಂತ ಅಭಿನೇತ್ರಿ. ಅಭಿನಯ ಅಂದ್ರೆ ನಯನದ ಅಭಿವ್ಯಕ್ತಿ ಅಂತ ತೋರಿಸ್ಕೊಟ್ಟಂತ ಅಭಿಜಾತ ಕಲಾವಿದೆ ಇವರು. ಸೊ ಲೆಟ್ಸ್ ವೆಲ್ಕಮ್ ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಸರೋಜಾ ದೇವಿ ಅವರು. ಈ ಸೀಟು SV ಬಾಲಸುಬ್ರಹ್ಮಣ್ಯ ಸರಸ್ವತಿ ಪುತ್ರ ಕೂತ್ಕೊಂಡಿದ್ದು ಸೀಟು. ನಾನು ಕೂತ್ಕೊಳ್ಳಲ್ಲ, ನೀವು ಕೂತ್ಕೊಳ್ಳಿ. ನೀವು ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿ ನಾವು ಉತ್ತರ ಹೇಳ್ತೀವಿ. ನೀವು ಅಭಿನಯ ಸರಸ್ವತಿ, ಅವರು ಸರಸ್ವತಿ ಪುತ್ರ. ಇದು ಸರಸ್ವತಿ ಪುತ್ರರು ಅಭಿನಯ ಸರಸ್ವತಿ ಕೂತ್ಕೊಳ್ಳೋ ಜಾಗ. ದಯವಿಟ್ಟು ಬನ್ನಿ. ಮೇಡಮ್, ಒಬ್ಬ ನಟ ಹೀರೋ ಆಗಿ ಹಲವು ವರ್ಷಗಳು ಚಿತ್ರರಂಗದಲ್ಲಿ ರೂಲ್ ಮಾಡೋದು ನಾವು ಕೇಳಿದ್ವಿ. ಆ ಕಡೆ NTR, MG ರಾಮಚಂದ್ರನ್ ಅವರು, ಈ ಕಡೆ ನಮ್ಮ ಅಣ್ಣವರು, ಈ ತರ. ಆದರೆ ಒಬ್ಬ ನಟಿಯಾಗಿ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನೀವು ಸತತವಾಗಿ ನಟಿಸಿದ್ದೀರಾ. ನಿಯರ್ಲಿ 30-40 years you have ruled the industry. Congratulations on that, madam. ರೈಟ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಡಾಕ್ಟರ್ ಬಿ ಸರೋಜಾ ದೇವಿ ಅವರು. ಜನವರಿ 7, 1900 ವರ್ಷದಲ್ಲಿ ಇವರ ಜನನ ಬೆಂಗಳೂರಲ್ಲಿ. ತಂದೆ ದಿವಂಗತ ಭೈರಪ್ಪನವರು ಹಾಗೂ ತಾಯಿ ದಿವಂಗತ ರುದ್ರಮ್ಮನವರು. ಇವರಿಗೆ 3 ಜನ ಅಕ್ಕಂದಿರು, ಪಾರ್ವತಿ, ಕಮಲಾದೇವಿ, ಸಿದ್ಧಲಿಂಗಾಂಬಿಕಾ ಅವರು. ಇವರ ಪತಿ ದಿವಂಗತ ಶ್ರೀ ಹರ್ಷ ಅವರು. ಇವರ ಮಕ್ಕಳು ಭುವನೇಶ್ವರಿ, ಇಂದಿರಾ ಹಾಗೂ ಗೌತಮ್ ರಾಮಚಂದ್ರ ಅವರು. ಇವರು 1955ರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದಿಂದ ನಾಯಕಿಯಾಗಿ ಸಿನಿ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕರ್ನಾಟಕದಲ್ಲಿ ಅಭಿನಯ ಸರಸ್ವತಿ, ತಮಿಳುನಾಡಿನಲ್ಲಿ ಕನ್ನಡದ ಪೈಂಗಿಳಿ ಅಂದ್ರೆ ಕನ್ನಡದ ಅರಗಿಣಿ ಅಂತಾನೆ ಖ್ಯಾತವಾದವರು. ಇವರ ಜೀವಮಾನ ಸಾಧನೆಗೆ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಆಂಧ್ರದ NTR ಪ್ರಶಸ್ತಿ, ತಮಿಳುನಾಡು ಸರ್ಕಾರದಿಂದ MGR ರಾಜ್ಯ ಪ್ರಶಸ್ತಿ. ಇವರಿಗೆ ಸಂದಿರುವ ಹಲವು ಪ್ರತಿಷ್ಠಿತ ಪುರಸ್ಕಾರಗಳಲ್ಲಿ ಕೆಲವು ಮಾತ್ರ. ಇವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹಾನರರಿ ಡಾಕ್ಟರೇಟ್ ಸಿಕ್ಕಿದೆ. ಇವರಿಗೆ ಭಾರತ ಸರ್ಕಾರ 1969ರಲ್ಲಿ ಪದ್ಮಶ್ರೀ ಪುರಸ್ಕಾರ ನೀಡಿತು ಹಾಗೂ 1992ರಲ್ಲಿ ಪದ್ಮಭೂಷಣ್ ಪುರಸ್ಕಾರ ನೀಡಿ ಗೌರವಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ಸರೋಜಾ ದೇವಿ ಮ್ಯಾಮ್. ಮೇಡಮ್, ನಿಮ್ಗೆ ಗೊತ್ತಿರಾಗೆ ನಾವು ಈ ಶೋ ಶುರುವಾಗದೆ ನಿಮ್ಮ ಬಾಲ್ಯದಿಂದ, ಹಾಗೆ ನಿಮ್ಮ ಚೈಲ್ಡ್ಹುಡ್ಡಿನ ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪುಗಳಿದೆ ನಿಮಗೆ? ಎಲ್ಲ ನೆನಪಿದೆ. ಹೌದಾ? ಓ, ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳು ಇದ್ರು. ಇದು ನೆನಪಿದ್ಯಾ? ಇದಕ್ಕೂ ನಿಮ್ಮ ಬಾಲ್ಯಕ್ಕೂ ಏನ್ ಸಂಬಂಧ? ಹೇಳಿ, ದಯವಿಟ್ಟು ಹೇಳಿ. ಇದು ಬಂದು ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳಿದ್ರು. 4ನೇ ಸಾರಿ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಹೊಟ್ಟೆ ನೋವು ಅನುಭವಿಸ್ತಾ ಇದ್ದಾರೆ, ಮಗು ಹುಟ್ಟಿಲ್ಲ. ತುಂಬ ಆಗ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಿತ್ತಂತೆ. ಅವರು ಹೇಳಿದ್ರಂತೆ, ಅಯ್ಯೋ ಪಾಪ ರುದ್ರಮ್ಮ ತುಂಬ ಹೆರಿಗೆ ಆಗಿಲ್ಲ, ಕಷ್ಟಪಡ್ತಾ ಇದ್ದಾರೆ. ಅವಾಗೆಲ್ಲ ಸಜ್ಜಿಗೆ, ಸತ್ಯನಾರಾಯಣ ಪೂಜೆಗೆ ದೊನ್ನೆ ಒಳಗೆ ಸಜ್ಜಿಗೆ ಕೊಡೋರು. ಆ ಸಜ್ಜಿಗೆ ತುಂಬ ತುಪ್ಪ ಹಾಕ್ಬಿಟ್ಟು ನಮ್ಮ ತಾಯಿಗೆ ತಗೊಂಡೋಗಿ ಕೊಟ್ಟರು, ಬಿಸಿ ಬಿಸಿ. ನಮ್ಮ ತಾಯಿ ಅದು ತಿಂದ ತಕ್ಷಣ ಸತ್ಯನಾರಾಯಣ ಪ್ರಸಾದದಿಂದ ನಾನು ಜನನ ಆಯ್ತಂತೆ. ನೋಡಿದ್ರೆ ಹೆಣ್ಮಗು. ನಮ್ಮ ತಾತ ಹೇಳದಂತೆ, ಅಯ್ಯೋ ಹೆಣ್ಮಗು ಯಾರಿಗಾದ್ರೂ ಕೊಟ್ಬಿಡು ಅಂತ ಹೇಳದಂತೆ.
ನಮ್ಮ ತಾಯಿ ಹೇಳಿದಂತೆ, ಅಯ್ಯಯ್ಯೋ ನಾನು ಅದನ್ನೇ ಗಂಡು ಮಗು ಥರ ನಾನು ಸಾಕ್ತೀನಿ, ನನ್ನ ಮಗುನ ನನ್ನ ಕರಳದು ನಾನು ಯಾರಿಗೂ ಕೊಡಲ್ಲ ಅಂದರು. ಅದನ್ನ ಹೇಳೋದು ತಾಯಿ ಒಬ್ಬರೇ. ಆದರೆ ನಮ್ಮ ತಾಯಿಗೆ ಅಸಾಧ್ಯವಾದ ಪ್ರೀತಿ ನನ್ನ ಮೇಲೆ, ತುಂಬ ಪೊಸೆಸಿವ್ ಕೂಡ ಆಗಿದ್ರು. ನನ್ನ ಕೈ ಹಿಡ್ಕೊಂಡು ಎವ್ರಿ ಸಾಟರ್ಡೆ ಶಿ ಯೂಸ್ ಟು ಟೇಕ್ ಮಿ ಟು ಟೆಂಪಲ್. ಇಲ್ಲೇ ಕೋಟೆ ಆಂಜನೇಯ, ಅಲ್ಲಿ ಹೋಗಿ ಆಂಜನೇಯ ನೋಡ್ತಾ ಇದ್ದೆ. ನಾನೇನು ಕೇಳೋದು ನನಗೇನು ಗೊತ್ತೇ ಇಲ್ಲ, ಕೇಳಬೇಕು ಮಾಡಬೇಕು ಅನ್ನೋದು ನನಗೇನು ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ನಂಗೆ ಇವಾಗಲೂ ನೋಡ್ತಾ ಇದ್ರೆ ಅದು ಹಾಗೇ ನನ್ನ ಕಣ್ಮುಂದೆ ಕಾಣುತ್ತೆ. ಆಂಜನೇಯ ಅವರು ಹೂವು ಕೊಟ್ಟಿದ್ದು, ಆ 2 ಡೇಲಿಯ ನನ್ನ ತಲೆಯಲ್ಲಿ ಇಟ್ಟಿರೋದು. ಆಮೇಲೆ ಇನ್ನೊಂದು, ನನಗೆ ಸ್ಕೂಲ್ಗೆ ಹೋಗ್ತಾ ಇದೆ, ಸೆಂಟ್ ತೆರೆಸಾ ಸ್ಕೂಲ್ಗೆ ಹೋಗ್ವಿ. ಅಲ್ಲೆಲ್ಲ ಇದೆಲ್ಲ ಡ್ರಾಮಾ ಅದೆಲ್ಲ ನಡೆಯೋದು. ಆಗ ಇಲ್ಲಿಷ್ಟಲ್ಲಿ ಇದು ರೋಸ್ ಬೆಳೆದ್ಬಿಡೋರು, ಲಿಪ್ಸ್ಟಿಕ್ ಹಾಕೋರು. ನಾನು ಅದೇ ಬೇಕು ರೋಡಲ್ಲಿ ನಡ್ಕೊಂಡು ಹೋಗಿ ನಮ್ಮ ತಾಯಿಗೆ ತೋರಿಸ್ಬೇಕು. ನಮ್ಮ ತಾಯಿಗೆ ಇಷ್ಟ ಅಲ್ಲ, ಹೋಗದೆ ಜನ ಎಲ್ಲ ನೋಡ, ಅದೆಲ್ಲ ನನಗೇನು ಗಮನನೇ ಇಲ್ಲ. ಒಟ್ಟೆ ನಮ್ಮ ತಾಯಿ ನೋಡ್ಬೇಕು. ನಾವು ಹೋಗ್ತೇವೆ, ನಮ್ಮ ತಾಯಿ ಹೇಳಿದ, ಅಯ್ಯೋ ನನ್ನ ಮಗಳು ಎಷ್ಟು ಚೆನ್ನಾಗಿ ಅಂತ ಹೇಳ್ತಾಯಿದ್ರು. ಆದರೆ ನನಗೆ ಸ್ಕೂಲ್ನಲ್ಲಿ ಎಲ್ಲರೂ ಆ ಟೀಚರ್ ಬಂದರೆ ನಮಸ್ಕಾರ ಮಾಡೋದು, ಗುಡ್ ಮಾರ್ನಿಂಗ್ ಟೀಚರ್ ಅದು ಹೂ ಕೊಡೋದೆಲ್ಲ ನೋಡ್ಬಿಟ್ಟು ನಾನು ಯಾಕೆ ಟೀಚರ್ ಆಗಬಾರ್ದು? ಎಲ್ಲರೂ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾರೆ. ನಮಗೇನು ಎಷ್ಟೊಂದು ಮರ್ಯಾದೆ ಕೊಡ್ತಾರಲ್ಲ, ನಾನು ಟೀಚರ್ ಆಗಬೇಕು ಅನ್ನೋ ಒಂದು ಆಸೆ. ಆಮೇಲೆ ಇನ್ನೊಂದು, ನನಗೆ ನಮ್ಮ ತಾಯಿಯವರೆಲ್ಲ ಪಿಕ್ಚರ್ ನೋಡೋಕ್ಕೆ ಹೋಗೋರು. ನಾನು ಪಿಕ್ಚರ್ಗೆಲ್ಲ ಬರಲ್ಲ, ನಾನು ಪಿಕ್ಚರ್ಗೆ ಇಷ್ಟ ಆಗಲ್ಲ, ನನಗೆ ₹1 ಕೊಟ್ಬಿಡಿ ಅಂದರೆ ನಮ್ಮ ತಾಯಿ ಕೊಡೋರು ಪಾಪ. ಆ ₹1 ತೊಗೊಂಡೋಗಿ ಅಂಗಡೀಲಿ 1 ಗಜ ಬಟ್ಟೆ ತೊಗೊಂಡು ಹಿಂಗೆ ಮಡಿಸ್ಬಿಟ್ಟು ಈ ಕಡೆಯಿಂದ ಕತ್ರಿ ತೊಗೊಂಡು ಈ ಕಡೆ ಕಟ್ ಮಾಡಿ, ಈ ಕುತ್ತಿಗೆ ಹತ್ರ ಸ್ವಲ್ಪ ಕಟ್ ಮಾಡಿ ಕೈನಲ್ಲೇ ಹೊಲ್ಬಿಟ್ಟು, ಅಲ್ಲಿ ತುಂಬ ಮಕ್ಕಳಿತ್ತು ತೆರೆಸಾ ಪಕ್ಕದಲ್ಲಿ. ಅವಾಗ ಅಲ್ಲಿ ಹೋಗಿ ಆ ಮಗುಗೆ ಆ ಬಟ್ಟೆ ಹಾಕಿ ಅದು ನೋಡಿದಾಗ ನಂಗೆ ಅಯ್ಯೋ ನಮ್ಮಮ್ಮನ ಥರ ಇದಕ್ಕೂ ಅಮ್ಮ ಸಿಕ್ಬಾರ್ದಾಗಿತ್ತ ಅಂತ ನನ್ನ ಮನಸ್ಸಿಗೆ ಅನಿಸೋದು. ಬಟ್ ಐ ಕಾಂಟ್ ಡೂ ಎನಿಥಿಂಗ್. ಸೊ ಆ ಥರ ಒಂದು ಮನೋಭಾವನೆ ಚಿಕ್ಕ ವಯಸ್ಸಿನಲ್ಲಿ ಇತ್ತು ನಿಮ್ಗೆ. ಅದು ಹಾಗೆ ಬೆಳ್ಕೊಂಬಂದು ಇತ್ತೀಚೆಗೆ ಕೂಡ ಚೆನ್ನೈಯಲ್ಲಿ ಫ್ಲಡ್ಸ್ ಆಗೋದು, ನೀವು 5 ಲಕ್ಷ ಡೊನೇಟ್ ಮಾಡಿದ್ರಿ. ಹಾಗಾಗಿ ಯು ಲೈಕ್ ಟು ಹೆಲ್ಪ್ ಪೀಪಲ್ ಅನ್ಸುತ್ತೆ. ಚಾನ್ಸ್ ಸಿಕ್ಕಿದಾಗಲ್ಲ, ಅವಕಾಶ ಸಿಕ್ತಲ್ಲ ಮಾಡ್ತಾ ಇರ್ತೀರಿ ಅಂತ ಕೇಳ್ಬಿಟ್ವಿ. ಎನಿವೆ ಮೇಡಮ್, ನಿಮ್ಮ ಸೆಂಟ್ ತೆರೆಸಾ ಸ್ಕೂಲ್ ಹೇಗಿತ್ತು ಅದ್ರ ಬಗ್ಗೆ ನಮ್ಮ ವಿಡಿಯೋ 10 ಏನ್ ಹೇಳ್ತೆ ಕೇಳಿ. ರೈಟ್ ಮೇಡಮ್, ಡ್ಯಾನ್ಸ್ ಅಂದ್ರೆ ಬಹಳ ಇಷ್ಟ ಅಂತೆ, ಬಹಳ ಅದ್ಭುತ ಡ್ಯಾನ್ಸ್ ಮಾಡ್ತಿದ್ರಂತೆ. ಅದೇ ಸ್ಕೂಲ್ನಲ್ಲಿ ಡ್ರಾಮಾ ಎಲ್ಲ ನಡೆಯೋದಲ್ಲ, ಅವಾಗ ಅವರು ನನ್ನೇ ಸೆಲೆಕ್ಟ್ ಮಾಡ್ತಾ ಇದ್ರು. ಸೊ ಅವಾಗ ನಾನು ಡ್ಯಾನ್ಸು ಹಾಡು ಹಾಡ್ತಿದ್ದೆ. ಆಮೇಲೆ ಒಂದ್ಸಾರಿ ಎಲ್ಲಾರನ್ನು ಕರ್ಕೊಂಡು ಮೇಯೋ ಹಾಲ್ಗೆ ಏನಕ್ಕೋ ಒಂದು ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ನಾನು ಅನಾರ್ಕಲಿ ಲತಾ ಮಂಗೇಶ್ಕರ್ ಹಾಡಿದ್ದು ಏ ಜಿಂದಗಿ ಉಸಿ ಕಿ ಅನ್ನೋದೊಂದು ಹಾಡಿದೆ, ಅದು ಹಾಡಿದೆ. ಅಲ್ಲಿಗೆ